ಖುಷಿ ಇಲ್ಲ, ಯಾರಿಗೂ ಖುಷಿ ಇಲ್ಲ. ಸಿಎಂ ಆಗ್ತಿದಂಗೆ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ, ಆಲ್ರೆಡಿ ಬೇಜಾರಾಗ್ಬಿಟ್ಟಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ BK ಶಿವಕುಮಾರ್ ಅವ್ರು ಬಂದು ನಮ್ಮ ರೈತರು ಕಷ್ಟ ಸುಖ ಅಂತ ಏನು ಕೇಳಲಿಲ್ಲ. ರೈತರು ಜಮೀನ ದಳ್ಳಾಳಿಗಳನ್ನ ಬಿಟ್ಟು ಬೊಳ್ದಾಕೊಳಕ್ಕೆ ಕೂತವ್ರೆ ಹೊರ್ತು ನಾವೆಲ್ಲ ಓಟ್ ಹಾಕಿರೋಕ್ಕೆ ಅವರು ರಾಜಕಾರಣಿಗಳಾಗಿ ವಿಧಾನಸೌಧದಲ್ಲಿ ಕೂತವ್ನೆ. ಇಲ್ದೋಗಿ ನಾವು ಏನ್ರಲ್ಲಿ ಕೂತ್ಕೊಳ್ಳೋನು, ಅವನು ನಮ್ಮಂಗೆ ನೆಲ ಮೇಲೆ ತಾನೇ ಕೂತ್ಕೊತಾ ಇದ್ದಿದ್ದು. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಮೇಡಮ್, ಈಗ ಯಾವ್ದಾದ್ರು ಒಂದು ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ಆ ಜಿಲ್ಲೆಯವರು ಎಲ್ಲರೂ ಪ್ರತಿಯೊಬ್ಬರು ಖುಷಿ ಪಡ್ತಾರೆ. ಯಾಕಂದ್ರೆ ಇನ್ಮೇಲಿಂದ ಆದ್ರೂ ನನ್ನ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಇದೇ ರೀತಿಯಾಗಿ ಈಗ ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆದಾಗ ನೀವು ಎಲ್ಲರೂ ಸೇರಿ ಅವ್ರ ವಿರುದ್ಧನೇ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಈ ಒಂದು ಸಂದರ್ಭಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆದರೆ ನಮ್ಮ ಅಭಿವೃದ್ಧಿಗೋಸ್ಕರ ಯೋಚನೆ ಮಾಡಿ ಆದರೆ ಎಲ್ಲರೂ ಖುಷಿ ಪಡ್ತಾರೆ. ನಮ್ಮನ್ನು ಹಾಳು ಮಾಡೋದಕ್ಕೆ ಯೋಚನೆ ಮಾಡಿದ್ರೆ ಯಾರಿಗೂ ಖುಷಿ ಆಗಲ್ಲ. ಇದು ಅಭಿವೃದ್ಧಿ ಮಾಡೋ ಯೋಚನೆ ಅಲ್ಲ, ರೈತರನ್ನೆಲ್ಲ ಹಾಳು ಮಾಡೋ ಯೋಚನೆ ಇದು. ನೀನು ರೈತರಿಗೆಲ್ಲ ಅವ್ರದ್ದು ಅವ್ರ ವೃತ್ತಿನೇ ನೀನು ಕಿತ್ಕೊತಾ ಇದೆಯಾ ಅಂದಮೇಲೆ ನೀನು ಯಾರು ಖುಷಿ ಪಡ್ತಾರೆ? ಖುಷಿ ಇಲ್ಲ, ಯಾರಿಗೂ ಖುಷಿ ಇಲ್ಲ. ಸಿಎಂ ಆಗ್ತಿದಂಗೆ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ, ಆಲ್ರೆಡಿ ಬೇಜಾರಾಗ್ಬಿಟ್ಟಿದೆ. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾರ್ಸಿ ಕೆಲಸ. ಯಾರಿಗೂ ಆ ಥರ ಹೇಳ್ಕೊಳ್ಳೋಷ್ಟೆಲ್ಲ ಖುಷಿ ಏನೂ ಇಲ್ಲ. ನೀವು ಭೂಮಿ ಕೊಡಲೇಬೇಕು ಅಂತೇಳಿ ಈಗ ಅವ್ರು ಮತ್ತಷ್ಟು ಸಿಎಂ ಆದ್ಮೇಲೆ ಇನ್ನೂ ಜಾಸ್ತಿ ಒತ್ತು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್, ಅವ್ರ ಪವರ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಒಳ್ಳೆದ್ರಲ್ಲಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಅವರು ಕೆಟ್ಟದ್ರಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ. ಅವರು ಸಿಎಂ ಆಗಿರೋ ಮಾತ್ರಕ್ಕೆ ಒಬ್ರನ್ನ ಪ್ರೆಷರ್ ಹಾಕಿದ್ರೆ ಇಲ್ಲ ನೀನು ಒತ್ತಡ ಮಾಡಿದ್ರೆ ಕೊಡ್ತಾರೆ ಅಂದರೆ ಅದು ತಪ್ಪು. ಯಾಕಂದರೆ ಜಮೀನು ನಿಮ್ದಲ್ಲ, ನಮ್ಮದು. ನಮ್ಮಪ್ಪ ದುಡ್ದಿರೋದು, ನಮ್ಮ ತಾತ ಸಂಪಾದನೆ ಮಾಡಿರೋದು. ಗೌರ್ಮೆಂಟ್ ಹೆಸರಲ್ಲಿದ್ದರೆ ತೊಗೊಳ್ಳಿ ಬಿಡಿ, ಗೌರ್ಮೆಂಟ್ ಹೆಸರಲ್ಲಿದ್ದರೆ ಎಷ್ಟು ಬೇಕಾದ್ರೂ ತೊಗೊಳ್ಳಿ, ನಮಗೆ ಬೇಜಾರಿಲ್ಲ. ಇಲ್ಲಿ ಗೌರ್ಮೆಂಟ್ ಹೆಸರಲ್ಲಿ ಎಷ್ಟಿದೆ ಅಷ್ಟು ತೊಗೊಳ್ಳಿ. ಇಲ್ಲ ಕೊಡೋಕೆ ರೆಡಿ ಇರೋರು ಕೊಟ್ಕೊಂಡ್ಲಿ, ನಾವು ಕೊಡೋದಿಲ್ಲ, ನಾವು ಕೊಡೋದಕ್ಕೆ ರೆಡಿ ಇಲ್ಲ. ಅವರು ಎಷ್ಟು ಪ್ರೆಷರ್ ಹಾಕಲಿ, ಇವಾಗ ಸದ್ಯಕ್ಕೆ ನಾನ್ ವೈಲೆಂಟಾಗಿ ನಡೀತಾ ಇರೋದು, ನೆಕ್ಸ್ಟ್ ಮುಂದಕ್ಕೆ ವೈಲೆಂಟ್ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಸ ತಿನ್ನೋ ಕತ್ತೆಗಳಿಗೆ ಎಷ್ಟಿರಬೇಕಾದ್ರೆ ಹಿಟ್ಟು ತಿನ್ನೋ ಗಂಡಸಿಗೆ ಎಷ್ಟಿರಬೇಕು. ಆ ಕಡೆಯಿಂದ ಸ್ವಲ್ಪ ಜನ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೊಬ್ಬ ಸುಳ್ಳಿ ರೈತರ ವಿರೋಧವಾಗಿ ಮಾಡ್ತಾ ಇದ್ದಾರೆ. ನಾವು ಭೂಮಿ ಕೊಡೋಕೆ ರೆಡಿ ಇದೀವಿ, ನಮ್ಮ ಭೂಮಿ ತೊಗೊಂಡ್ಬಿಡ್ಲಿ, ಇಲ್ಲಿ ಯಾರು ಈ ಕ್ಯಾನ್ಸರಲ್ಲಿ ಸಾಯೋಕೆ ನಮ್ಗೆ ಇಷ್ಟ ಇಲ್ಲ ಅಂತೇಳಿ. ಸರ್, ಅವ್ರು ಕೊಟ್ಕೊಂಡ್ಲಿ, ನಾವು ನಮ್ಮ ಸ್ವಇಚ್ಛೆಯಿಂದ ಬಂದು ಹೋರಾಟ ಮಾಡ್ತಾ ಇದೀವಿ. ಯಾರು ದುಡ್ಡು ಇಸ್ಕೊಂಡು ಬಂದಿಲ್ಲ, ಅವ್ರು ಇಸ್ಕೊಂಡು ಬಂದಿರ್ಬೋದು, ಅವ್ರು ಸಪೋರ್ಟ್ ಮಾಡ್ಕೊಳ್ಳಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಅದು ಅವ್ರ ಇಷ್ಟ, ಅವ್ರು ಕೊಡ್ತಾರೆ ಅಂದರೆ ಅವ್ರ ಭೂಮಿ ಅವ್ರ ಹಕ್ಕು, ಇದು ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೊಡೋದಿಲ್ಲ, ಅದು ನಮ್ಮ ಹಕ್ಕು. ಅವ್ರು ಕೊಡ್ತಾರೆ, ಅದು ಅವ್ರ ಹಕ್ಕು, ಕೊಟ್ಕೊಳ್ಳಿ. ನಾವು ಏನು ಇದು ಮಾಡೋಕ್ಕಾಗಲ್ಲ, ಯಾರಿಗೂ ಪ್ರೆಷರ್ ಹಾಕೋಕ್ಕಾಗಲ್ಲ. ಇಲ್ಲ ನೀನು ಕೊಡೋಂಗಿಲ್ಲ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರ್ಬೋದು, ಕೊಟ್ಕೊಳ್ಳಿ ಬಿಡಿ, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಮ್ಮ ಸ್ವಂತ ಉದ್ಯಮದಲ್ಲಿ ನಾವು ದುಡ್ಕೊಂಡಿದ್ದೀವಿ. ನಮ್ಮಪ್ಪ ನಾವು ಚಿಕ್ಕ ವಯಸ್ಸಿಂದನೂ ಬೆಳೆ ಬೆಳ್ಕೊಂಡು ಆ ಕೃಷಿ ಇದರಲ್ಲೇ ನಮ್ಮನ್ನು ಬೆಳೆಸಿದ್ದಾರೆ. ಸೊ ನಮ್ಗೆ ಅವ್ರ ದುಡ್ಡಿನ ಅವಶ್ಯಕತೆ ಇಲ್ಲ. ಆ 2 ಕೋಟಿ ಅಲ್ಲ, ಅವ್ರು 10 ಕೋಟಿ ಕೊಟ್ಟರು ನಮ್ಗೆ ಅವಶ್ಯಕತೆ ಇಲ್ಲ. ಸೊ ನಾವು ಕೊಡೋದಿಲ್ಲ. ನಾವು 1 ವರ್ಷದ ಮೇಲೆ 7 ತಿಂಗಳಾಯಿತು. 7 ತಿಂಗಳಿಂದನೂ ಇಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ. ನಮ್ಗೆ ಯಾರು ರಾಜಕಾರಣಿಗಳು ಬಂದು ಯಾರೂ ಸಪೋರ್ಟ್ ಕೊಟ್ಟಿರಲಿಲ್ಲ. KRS ಪಕ್ಷದವರು ಈಗ 1 ತಿಂಗಳಿಗೆ 1-2 ತಿಂಗಳಿಂದ ಬಂದು ನಮ್ಮದು ಗ್ರೌಂಡಿಂಗೆಲ್ಲ ನೋಡಿ ಎಲ್ಲ ಸರ್ವೆ ಹಳ್ಳಿ ಮೇಲೆಲ್ಲ ಬಂದು ನಾವು ಕೈ ಜೋಡಿಸ್ತಾ ಇದ್ದೀವಿ, ನಾವಿದ್ದೀವಿ ಅಂತ ಯಾವಾಗ ವಿಡಿಯೋಗಳೆಲ್ಲ ಬಿಟ್ಟರು ಎಲ್ಲೆಲ್ಲಿಗೂ. ಆಮೇಲೆ ನಿಖಿಲ್ ಅಣ್ಣವರು ಎಲ್ಲ ಬಂದು ಹೋರಾಟ ಮಾಡ್ತಾವ್ರಿ. ನಮಗೆ ಯಾರು ಕಾಂಗ್ರೆಸ್ನವರು ಬರಲಿಲ್ಲ, ಯಾರು JDSನವರು ಬರಲಿಲ್ಲ, ಯಾರು ಬಂದಿಲ್ಲ. ನಮಗೆ ಕುಮಾರಣ್ಣವರು ಬಂದು ಪಕ್ಷದಲ್ಲಿ ನಮಗೆ ಆವಾಗಿಂದ ನಮಗೆ ಸಾಲ ಮನ್ನಾ ಮಾಡವ್ರೆ ಕಬ್ಬಂದು. ನಮ್ಮ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ದುಡ್ಡು ಕೊಟ್ಟು ನಮ್ಮ ರೈತರುಗಳನ್ನ ಉಳಿಸ್ತವ್ರೆ. ನಮ್ಮ ಬ್ಯಾಂಕು ಸಾಲ ಮನ್ನಾ ಮಾಡವ್ರೆ. ಒಪ್ತೆ ಕಡೆ ಒಪ್ತೆ, ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. BK ಶಿವಕುಮಾರ್ ಅವ್ರು ಬಂದು ನಮ್ಮ ರೈತರು ಕಷ್ಟ ಸುಖ ಅಂತ ಏನು ಕೇಳಲಿಲ್ಲ. ರೈತರು ಜಮೀನ ದಳ್ಳಾಳಿಗಳನ್ನ ಬಿಟ್ಟು ಬೊಳ್ದಾಕೊಳಕ್ಕೆ ಕೂತವ್ರೆ ಹೊರ್ತು ಅವರು ದಳ್ಳಾಳಿಗಳನ್ನ ಬಿಟ್ಟು ನಮ್ಮನ್ನ ಜಮೀನೆಲ್ಲ ಬೊಳ್ದಾಕೊಳಕ್ಕೆ ಕೂತವ್ರೆ ಹೊರ್ತು ಅವರು ರೈತರುಗಳನ್ನ ಏನು ಸಾಲ ಬಂಧಿಸ್ತಾ ಇಲ್ಲ. ಬಂದು ರೈತರನ್ನ ಏನು ಕೇಳ್ತಾ ಇಲ್ಲ. ಕಷ್ಟ ಸುಖ ನಮ್ಮ ಗೆದ್ದಿದ್ದೀವಿ, ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ. ನಾವೆಲ್ಲ ರೈತರುಗಳು ಹೋಗಿ ಓಟ್ ಹಾಕಿರೋದಕ್ಕಲ್ವ ಅವ್ರು ಕೂತಿರೋದು. ನಾವು ಸಂಗಣಿ ಎತ್ತಾಕ್ತೀವೋ, ನಾವು ಕಸ ಸುರಿತೀವೋ, ಬೀದಿ ಗುಡಿಸ್ತೀವೋ, ನಾವೆಲ್ಲ ಓಟ್ ಹಾಕಿರೋದಕ್ಕೆ ಅವರು ರಾಜಕಾರಣಿಗಳಾಗಿ ವಿಧಾನಸೌಧದಲ್ಲಿ ಕೂತವ್ನೆ. ಇಲ್ದೋಗಿ ನಾವು ಏನ್ರಲ್ಲಿ ಕೂತ್ಕೊಳ್ಳೋನು, ಅವನು ನಮ್ಮಂಗೆ ನೆಲ ಮೇಲೆ ತಾನೇ ಕೂತ್ಕೊತಾ ಇದ್ದಿದ್ದು. ನಾವು ಇವತ್ತು ಕುಮಾರಣ್ಣವ್ರು ಬಂದು ನಮ್ಗೆ ಬಲ ಕೊಡ್ತಾವ್ರೆ. ಆವತ್ತು ಕುಮಾರಣ್ಣವ್ರು ಬಂದು ನಮ್ಮ ರೈತರು ಸಾಯ್ಬೇಡ್ದು ಅಂತ ಬಲ ಕೊಟ್ಟಿದ್ದವರು ಅವರೇ. ಇವತ್ತು ನಮ್ಮ ರೈತರಿಗೆ ಬಲ ಕೊಡ್ತಾ ಇರೋರು ಕುಮಾರಣ್ಣನೇ, ನಾಳೆ ಬಲ ಕೊಡೋರು ಕುಮಾರಣ್ಣನೇ, ಕುಮಾರಣ್ಣನ ಮಗನೇ ಬಲ ಕೊಡೋರು. ನಾವು BKಗೆ ನಾವು ಯಾವತ್ತಿರೋ ನಾವು ಕೈ ಜೋಡಿಸಲ್ಲ. ನಮಗಿಷ್ಟು ಬೀದಿಲಿ ಕುಂಡ್ರಿಸಿ ನಾವು ಅನ್ನ ತಿಂದಮೇಲೆ, ನಾವು ವರ್ಷಗಟ್ಲೆಯಿಂದ ಈ ಮೋರಿ ಹತ್ರ ಅನ್ನ ತಿಂದಮೇಲೆ ನಾವು ಇವತ್ತು ಗುಂಡಾಗಿರಿ ಮಾಡೋಕ್ಕೆ ವರ್ಷದಿಂದ ಒಬ್ಬರು ಬಂದಿರಲ್ಲ, 1.5 ವರ್ಷದಿಂದ. ನೆನ್ನೆಯಿಂದ ಗುಂಡಾಗಿರಿ ಮಾಡೋಕ್ಕೆ ನಮ್ಮ ರೈತರು ನಾವು ಅಕ್ಲೇಬರ್ಸಕ್ಕೆ ಬಂದಮೇಲೆ ನಾವು ಯಾವುದೇ ಸರ್ಕಾರ ಇನ್ನೂ 50 ವರ್ಷ ಆಗಲಿ, ಇನ್ನೂ 5 ವರ್ಷ ಆಗಲಿ ನೋಡ್ದಲ್ಲ ಯಾವ ಕೆಲಸ ಮಾಡ್ತಾ ಇದ್ದಾರು. ಗುಂಡಾಗಿರಿ ಮಾಡೋಕ್ಕೆ ಬಂದವ್ರು ಇವತ್ತು.
ಲೇ ಮಿಸ್ಟರ್ ಇಂಡಿಯಾ, ಅರ್ಥ ಮಾಡ್ಕೊಳ್ಳೋ, ನಿನಗಿಂತ ದೊಡ್ಡ ಟೋಪಿ ಎಲ್ಲ ಇನ್ನೊಬ್ಬ ಇಲ್ಲ ಕಣೋ. ಈ ಒಂದ್ ದಿನದಲ್ಲಿ ಜಾತಿ ಟೋಪಿ, ಮತ ಟೋಪಿ, ಹಣ, ಹೆಣ್ಣು, ಹೆಂಡ, ಡಿಫ್ರೆಂಟ್ ಟೋಪಿ ಹಾಕ್ಸ್ಕೊಂತಿಯಲ್ಲ ಲೇ. ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.